ರಾಜ್ಯದಲ್ಲಿ ಆಪರೇಷನ್ ಮತದಾರರ ಪಟ್ಟಿ ಭರ್ಜರಿಯಾಗಿ ನಡೀತಾ ಇದೆ. 43.80 ಲಕ್ಷ ಮತದಾರರಿಗೆ ಎಸ್ಐಆರ್ ನೋಟಿಸ್ ಅನ್ನ ಕೂಡ ಪಾಸ್ ಮಾಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಆಪರೇಷನ್ ಮತದಾರರ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 43.80 ಲಕ್ಷ ಮತದಾರರಿಗೆ ಎಸ್ಐಆರ್ ನೋಟಿಸ್ ಅನ್ನ ಕಳುಹಿಸಿಕೊಟ್ಟಿದೆ. ಹೆಸರು ತಪ್ಪಿದವರು ಫಾರ್ಮ್ 6 ಅನ್ನ ಸಲ್ಲಿಸುವುದಕ್ಕೆ ಅವಕಾಶವನ್ನ ಇಲ್ಲಿ ಕಲ್ಪಿಸಿಕೊಡಲಾಗ್ತಾ ಇದೆ. 1.07 ಕೋಟಿ ಮತದಾರರ ಹೆಸರು ಕರಡು ಪಟ್ಟಿಯಲ್ಲಿ ಇರಲೇ ಇಲ್ಲ. ಕರಡು ಪಟ್ಟಿಯಲ್ಲಿ 23.45 ಲಕ್ಷ ಹೊಸ ಮತದಾರರ ಸೇರ್ಪಡೆ ಕೂಡ ಆಗಿದೆ. ಅಂತಿಮ ಕರಡು ಪಟ್ಟಿ ಪ್ರಕಟಕ್ಕೂ ಮುನ್ನ ಈ ಒಂದು ನೋಟಿಸ್ ಅನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ಮಂದಿ ಬೊಬ್ಬೆ ಬಾರಿಸ್ತಾ ಇದ್ರು, ನನ್ನ ಹೆಸರು ಇಲ್ಲ ಎಸ್ಐಆರ್ ಪ್ರಕ್ರಿಯೆಯಲ್ಲಿ, ಅಥವಾ ನನ್ನ ಹೆಸರನ್ನ ಪಟ್ಟಿಯಿಂದ ಕೈ ಬಿಡಲಾಗಿದೆ, ನಾವು ವಾಸ ಮಾಡಿರುವಂತಹ ಜಾಗವನ್ನ ಬದಲಾವಣೆ ಮಾಡಿದ್ದೀವಿಯೇ ಹೊರತು ನಾವು ಇಲ್ಲೇ ಇರುವಂತಹ ಮಂದಿ ಅಂತ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ರು. ಸೊ ಹಾಗಾಗಿ ಒಂದಷ್ಟು ಮಂದಿಯ ಹೆಸರನ್ನ ಕೈ ಬಿಡುವಂತಹ ಕೆಲಸಗಳು ಕೂಡ ಆಗಿತ್ತು. ಅದರಲ್ಲೂ 43.80 ಲಕ್ಷ ಮತದಾರರಿಗೆ ಎಸ್ಐಆರ್ ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು. ಸೊ ಈಗ ಯಾರೆಲ್ಲ ನನ್ನ ಹೆಸರನ್ನ ಕೈ ಬಿಟ್ಟಿದ್ದಾರೆ ಅಂತ ಏನು ಹೇಳ್ತಾ ಇದ್ದೀರಲ್ವಾ, ಅಂಥವ್ರಿಗೆ ಈಗ ಸೇರ್ಪಡೆ ಮಾಡಿಕೊಡೋದಕ್ಕೂ ಕೂಡ ಒಂದು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಆ ಅವಕಾಶವೇ ಫಾರ್ಮ್ 6. ಅದರಲ್ಲಿ ಆ ಒಂದು ಫಾರ್ಮ್ 6 ಅನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಇದರಲ್ಲಿ ಹೆಸರು ಕೈ ತಪ್ಪಿರೋರು ನಾವು ಎಲ್ಲಿ ವಾಸವಾಗಿದ್ದೀವಿ, ಎಲ್ಲಿದ್ದೀವಿ, ಹೇಗೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನೀವು ನಮೂದನೆಯನ್ನ ಮಾಡಬಹುದು. ಇನ್ನು ಇದರಲ್ಲಿ ಫಾರ್ಮ್ 6 ಅಲ್ಲದೆ ಫಾರ್ಮ್ 8 ಕೂಡ ಇದೆ. ಈ ಫಾರ್ಮ್ 8 ಯಾಕಾಗಿ ಅಂತಂದರೆ, ನಾವು ಈ ಮನೆಯಿಂದ ಬೇರೆ ಕಡೆಗೆ ಎಲ್ಲೋ ವರ್ಗಾವಣೆ ಆಗಿಬಿಟ್ಟಿದ್ದೀವಿ, ಅಥವಾ ಮನೆಯಲ್ಲಿ ಇದ್ದವರ ಹೆಸರನ್ನು ಸೇರ್ಪಡೆ ಮಾಡಬೇಕು, ಅವರ ಹೆಸರನ್ನು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತ ಹೇಳಿದ್ರೆ ಫಾರ್ಮ್ 8 ಕೂಡ ಇದೆ. ಸೊ ಬೇರೆ ಬೇರೆ ಫಾರ್ಮ್ಸ್ಗಳು ಇಲ್ಲಿ ಲಭ್ಯ ಆಗುತ್ತೆ. ಸೊ ಅದರಿಂದ ನೀವು ಉಪಯೋಗವನ್ನು ಮಾಡಿಕೊಳ್ಬಹುದು, ಮತ್ತೆ ನೀವು ಸೇರ್ಪಡೆಯನ್ನು ಮಾಡಿಕೊಳ್ಬಹುದು. ಈಗಾಗಲೇ 1.07 ಕೋಟಿ ಮತದಾರರ ಹೆಸರು ಕರಡು ಪಟ್ಟಿಯಲ್ಲಿ ಇರಲಿಲ್ಲ. ಅಂಥವ್ರಿಗೆ ಆಪ್ಷನ್ಸ್ ಕೂಡ ಇದೆ. ಆ ಆಪ್ಷನ್ಸ್ ಅನ್ನ ನೀವು ಈಗ ಉಪಯೋಗ ಮಾಡಿಕೊಳ್ಬಹುದು. ಅಂತಿಮ ಕರಡು ಪಟ್ಟಿ ಪ್ರಕಟ ಮಾಡೋದಕ್ಕೂ ಮುನ್ನವೇ ಇದೀಗ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಆ ನೋಟಿಸ್ ಯಾರ್ಯಾರು ರಿಸೀವ್ ಮಾಡ್ಕೊಂಡಿದ್ದಾರೋ ಅಂಥವ್ರು ಹೋಗಿ ಫಾರ್ಮ್ 6 ಅನ್ನ ತೆಗೆದುಕೊಂಡು ಬಳಕೆ ಮಾಡ್ಕೊಳ್ಬಹುದು.